ಸೊ ಅದೇ ಪ್ರಶ್ನೆ ಪತ್ರಿಕೆಯ ಇಂಗ್ಲಿಷಲ್ಲಿ ಕೊಟ್ಟಿರುವಂತಹ ಕ್ವಶನ್ಸ್ಗಳನ್ನ ಅನಾಲಿಸಿಸ್ ಮಾಡ್ಕೊಳ್ಳೋಣ. ಸೊ ಕ್ವಶನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ರಾಂಗ್ಲಿ ಸ್ಟೇಟೆಡ್ ಕ್ವಶನ್ಸ್ನ ಐಡೆಂಟಿಫೈ ಮಾಡಿ ಅಂತ ಕೇಳಿದ್ದಾರೆ. ಅಂದರೆ ರಾಂಗ್ಲಿ ಸ್ಪೆಲ್ಟ್ ವರ್ಡ್ನ ಮಾರ್ಕ್ ಮಾಡಿ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಇದು ಹೆರಿಡಿಟರಿ, ಕಂಡೆನ್ಸಿಂಗ್, ಅಡ್ಹರೆಂಟ್, ಕಾಂಟ್ರಾಡಿಕ್ಷನ್. ಓಕೆನಾ? ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಕಂಡೆನ್ಸಿಂಗ್, CING ಅಲ್ಲ, ಅದು SING. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದನ್ನ ಸರಿ ಮಾಡ್ಕೊಳ್ಳಿ. ಲೈಕ್ ಇದು 1 and 2 ಇದೆ ಅಲ್ಲ, ಇದು 36 and 37 ಆಗಬೇಕು. ಓಕೆ? ಸೊ ನೆಕ್ಸ್ಟು ಪರ್ಸೀವ್, ರಿಸೀವ್, ಅಚೀವ್, ಬಿಲೀವ್. ಆ್ಯಕ್ಚುಲಿ ಇದು 4 ಕೂಡ ಕರೆಕ್ಟೇ, ಬಿಕಾಸ್ ಸ್ವಲ್ಪ ಕರೆಕ್ಷನ್ ಎಡಿಟಿಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ಚೇಂಜ್ ಆಗಿದೆ. ಪರ್ಸೀವ್, ರಿಸೀವ್, ಅಚೀವ್, ಬಿಲೀವ್ 4 ಕೂಡ ಕರೆಕ್ಟೇ. ಇದಕ್ಕೆ ಲೈಕ್ ಗ್ರೇಸ್ ಮಾರ್ಕ್ಸ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಡೈರೆಕ್ಷನ್ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, ಒಂದು ಪ್ಯಾರಾಗ್ರಾಫ್ನ ಕೊಟ್ಟಿದ್ದಾರೆ. ಓಕೆನಾ? ಸೊ ಪ್ಯಾರಾಗ್ರಾಫ್ನ ಕೊಟ್ಬಿಟ್ಟು ಪ್ಯಾರಾಗ್ರಾಫ್ನ ಯೂಸ್ ಮಾಡಿಕೊಂಡು ಇನ್ನು ಉಳಿದಿರುವಂತಹ ಕ್ವಶನ್ಸ್ಗೆ ಆನ್ಸರ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಮೊದಲಿಗೆ ಪ್ಯಾರಾಗ್ರಾಫ್ ಓದ್ಕೊಳ್ಳೋಣ, ಮತ್ತೆ ಇಂಪಾರ್ಟೆಂಟ್ನ ಅಂಡರ್ಲೈನ್ ಮಾಡ್ಕೊಳ್ಳೋಣ. ಪೊಸೆಸಿಂಗ್ ಎ ಗುಡ್ ವೊಕ್ಯಾಬ್ಯುಲರಿ ಈಸ್ ಅನ್ ಅಸೆಟ್. ಏನರ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ? ವೊಕ್ಯಾಬ್ಯುಲರಿ ಬಗ್ಗೆ ಹೇಳ್ತಾ ಇದ್ದಾರೆ. ಹೌದಲ್ಲ? ಗುಡ್ ವೊಕ್ಯಾಬ್ಯುಲರಿ ಈಸ್ ಅ ಮಾರ್ಕ್ ಆಫ್ ಕಲ್ಚರ್. It also aids in successful self-expression. Experts opine that vocabulary enhances reading comprehension too. Vocabulary could be enriched through various means such as reading and conversation. Referring to a dictionary is a very good vocabulary building exercise. A very good vocabulary building exercise. To enlarge the word stock, one has to develop the habit of glancing over the dictionary. For any language enthusiastic, dictionary should be a lifelong companion. ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು, ಡಿಕ್ಷನರಿ ಅನ್ನೋದು ಒಂದು ಲೈಫ್ ಲಾಂಗ್ ಕಂಪ್ಯಾನಿಯನ್. ಯಾಕೆ? ನಮ್ಮ ವೊಕ್ಯಾಬ್ಯುಲರಿನ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಸೊ ಈ ಪ್ಯಾರಾಗ್ರಾಫ್ ರಿಲೇಟೆಡ್ ಟು ವೊಕ್ಯಾಬ್ಯುಲರಿ, ಕರೆಕ್ಟ್ ಅಲ್ವಾ? ಸೊ ಇದು ಒಂದೇ ಅಲ್ಲ, ನೀವು ಯಾವುದೇ ಪ್ಯಾಸೇಜಸ್ನ ಓದಬೇಕಾದ್ರೆ ಕೈಯಲ್ಲಿ ಪೆನ್ ಹಿಡ್ಕೊಂಡು ಯಾವುದ್ಯಾವ್ದು ಇಂಪಾರ್ಟೆಂಟ್ ಇದೆ, ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಅನಿಸುತ್ತೆ ಅದನ್ನು ಫಸ್ಟ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಓಕೆನಾ? ಸೊ ಅಂಡರ್ಲೈನ್ ಮಾಡ್ಕೊಂಡಾಗ ನಿಮಗೆ ಟೈಮ್ ಸೇವ್ ಆಗುತ್ತೆ, ಸೊ ದಟ್ ಈ ಕ್ವಶನ್ಸ್ನ ಆನ್ಸರ್ ಮಾಡೋಕ್ಕೆ ಈಸಿ ಆಗುತ್ತೆ. ಓಕೆ? ಸೊ ಕ್ವಶನ್ಸ್ ಏನು ಕೇಳಿದ್ದಾರೆ ಅಂತ ನೋಡ್ಕೊಳ್ಳೋಣ. ವೊಕ್ಯಾಬ್ಯುಲರಿ ಮೀನ್ಸ್, ವೊಕ್ಯಾಬ್ಯುಲರಿ ಅಂದರೆ ಏನು ಅಂತ ಕೇಳಿದ್ದಾರೆ. ಸೊ ನಾವಿಲ್ಲಿ ಅಂಡರ್ಲೈನ್ ಮಾಡ್ಕೊಂಡ್ವಿ. ವೊಕ್ಯಾಬ್ಯುಲರಿ ಈಸ್ ಅ ವರ್ಡ್ ಸ್ಟಾಕ್ ಅಂತ ಹೇಳಿ. ಕರೆಕ್ಟ್ ಅಲ್ವಾ? ವರ್ಡ್ ಸ್ಟಾಕ್, ಎನ್ಲಾರ್ಜ್ ದ ವರ್ಡ್ ಸ್ಟಾಕ್ ಅಂತ ನಾವು ಅಂಡರ್ಲೈನ್ ಮಾಡ್ಕೊಂಡಿದ್ವಿ. ಹೌದಲ್ಲ? ಸೊ ಆನ್ಸರ್ ಬಂದ್ಬಿಟ್ಟು ಏನು? ವೊಕ್ಯಾಬ್ಯುಲರಿ ಅಂತ ಹೇಳಿದ್ರೆ ವರ್ಡ್ ಸ್ಟಾಕ್. ಓಕೆನಾ? ಸೊ ನೆಕ್ಸ್ಟ್ ಕ್ವಶನು, ಪಿಕ್ ದ ವರ್ಡ್ ದಟ್ ಡಸ್ ನಾಟ್, ಈವನ್ ದಟ್ ಡಸ್ ನಾಟ್. ಇದೆಲ್ಲ ಇಂಪಾರ್ಟೆಂಟು. ಮೀನ್ಸ್ ದಟ್ ಅಂತ ಕೇಳಿದ್ರೆ ನಾವು ಕರೆಕ್ಟಾಗಿರೋದನ್ನ ನೋಡಬೇಕು. ಅಲ್ಲ, ಡಸ್ ನಾಟ್ ಮೀನ್ ಅಂತ ಕೇಳ್ತಿದ್ದಾರೆ. ಸೊ ನೀವು ಇದರಲ್ಲಿ ತಪ್ಪಿರೋದನ್ನ ನೋಡ್ಕೊಳ್ಳಿ. ಓಕೆನಾ? ಸೊ ಪಿಕ್ ದ ವರ್ಡ್ಸ್ ದಟ್ ಡಸ್ ನಾಟ್ ಮೀನ್ ಇಂಪ್ರೂವ್. ಇಂಪ್ರೂವ್ ಅನ್ನೋ ಮೀನಿಂಗ್ನ ಕೊಡದೇ ಇರೋದು ಪದ ಯಾವುದು ಅಂತ ಕೇಳ್ತಿದ್ದಾರೆ. ಎಂಡ್ಯೂರ್, ಎನ್ಹಾನ್ಸ್, ಎನ್ರಿಚ್, ಎನ್ಲಾರ್ಜ್. ಸೊ ನಾವು ಯೂಶಲಿ ಕೇಳಿರ್ತೀವಿ ಎನ್ಲಾರ್ಜ್, ಎನ್ರಿಚ್, ಎನ್ಹಾನ್ಸ್ ಮೂರು ಕೂಡ ನಮಗೆ ದೊಡ್ಡದು ಅಥವಾ ದೊಡ್ಡದು ಮಾಡು, ಬೆಳೆಸು ಅನ್ನೋ ಮೀನಿಂಗೇ ಕೊಡುತ್ತೆ. ಕರೆಕ್ಟ್ ಅಲ್ವಾ? ಆನ್ಸರ್ ಬಂದ್ಬಿಟ್ಟು ಎಂಡ್ಯೂರ್. ಡಸ್ ನಾಟ್ ಅಂತ ಕೇಳಿರೋದ್ರಿಂದ ಉತ್ತರ ಬಂದ್ಬಿಟ್ಟು ಎಂಡ್ಯೂರ್ ಆಗುತ್ತೆ. ಓಕೆನಾ? ಸೊ ಲಾಸ್ಟು ಅದೇ ಪ್ಯಾಸೇಜಲ್ಲಿ ಲಾಸ್ಟ್ ಕ್ವಶನ್ನು, ಗುಡ್ ವೊಕ್ಯಾಬ್ಯುಲರಿ ಈಸ್ ಎಸೆನ್ಷಿಯಲ್ ಬಿಕಾಸ್ ಇಟ್. ಆಪ್ಷನಲ್ಲೇ ನೋಡಿದ್ವಿ. ಏನು ನೋಡಿದ್ವಿ ಆಪ್ಷನಲ್ಲಿ? ಕಲ್ಚರ್ ಬಗ್ಗೆ ನೋಡಿದ್ವಿ ಅಲ್ವಾ ಆಪ್ಷನಲ್ಲಿ. ಪ್ಯಾಸೇಜ್ ಓದಬೇಕಾದ್ರೆ ಪ್ಯಾಸೇಜ್ ಓದುವ ಕಲ್ಚರ್ ಬಗ್ಗೆ ಓದ್ಕೊಂಡಿವಿ ಅಲ್ವಾ? ಮಾರ್ಕ್ ಈಸ್ ಅ ಕಲ್ಚರ್, ಮಾರ್ಕ್ ಆಫ್ ಕಲ್ಚರ್ ಅಂತ. ಕರೆಕ್ಟ್ ಅಲ್ವಾ? ಸೊ ಆನ್ಸರು ಮಾರ್ಕ್ ಆಫ್ ಅ ಕಲ್ಚರ್. ಗುಡ್ ವೊಕ್ಯಾಬ್ಯುಲರಿ ಈಸ್ ಅ ಮಾರ್ಕ್ ಆಫ್ ಕಲ್ಚರ್. ಓಕೆನಾ? ಸೊ ಇದು ಪ್ಯಾಸೇಜ್ ರಿಲೇಟೆಡ್ ಕ್ವಶನ್ನು. ಸೊ ಪ್ಯಾಸೇಜ್ ರಿಲೇಟೆಡು ಓದ್ಕೊಳ್ಳುವಾಗ ಫಸ್ಟ್ ನಾವು ನೋಡಬೇಕಾಗಿರೋದು ಪ್ಯಾಸೇಜು. ಪ್ಯಾಸೇಜಲ್ಲಿ ಇಂಪಾರ್ಟೆಂಟ್ ವರ್ಡ್ಸ್ ಏನಿದೆ ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. ಯೂಶಲಿ ನಾವು ಯಾವ ಥರ ಮಾಡ್ತಿದ್ವಿ ಪ್ಯಾಸೇಜಲ್ಲಿ ಅಂತ ಹೇಳಿದ್ರೆ, ಯೂಶಲಿ ನಾನು
ಫಸ್ಟ್ ಪ್ಯಾಸೇಜ್ನ ಓದ್ಕೋತಿದ್ದೆ, ಓದ್ಕೊಂಡ್ಮೇಲೆ ಅದ್ರ ರಿಲೇಟೆಡ್ ಕ್ವಶನ್ ಯಾವ ಥರ ಕೇಳಿದ್ದಾರೆ ಅಂತ, ಫಸ್ಟು ಕ್ವಶನ್ನ ಓದ್ಕೋತಿದ್ದೆ, ಅದಾದಮೇಲೆ ಪ್ಯಾಸೇಜಲ್ಲಿ ಅದ್ರ ರಿಲೇಟೆಡ್ ಯಾವುದೆಲ್ಲ ಇದೆ ಅಂತ ಹೇಳ್ಬಿಟ್ಟು ನೋಡ್ತಿದ್ದೆ. ಓಕೆನಾ? ಸೊ ವೈಸ ವರ್ಸ ನೀವು ಯಾವುದನ್ನಾದರೂ ಮಾಡ್ಬೋದು, ಬಟ್ ಮೊದಲಿಗೆ ಪ್ಯಾಸೇಜ್ನೇ ಓದಿ, ಬಿಕಾಸ್ ಎಲ್ರಿಗೂ ಅದು ವರ್ಕ್ ಆಗಲ್ಲ. ಸೊ ಫಸ್ಟಿಗೆ ಪ್ಯಾಸೇಜ್ನ ಓದ್ಬಿಟ್ಟು ಕ್ವಶನ್ಸ್ನ ನೋಡ್ಕೊಳ್ಳಿ. ಓಕೆನಾ? ಪೆನ್ಸಿಲ್ ಇಟ್ಕೊಳ್ಳಿ ಅಥವಾ ಪೆನ್ ಇಟ್ಕೊಳ್ಳಿ, ಅಂಡರ್ಲೈನ್ ಮಾಡ್ಕೊಂಡ್ಬಿಟ್ಟು ಓದ್ತಾ ಹೋಗಿ. ನೆಕ್ಸ್ಟು ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ವರ್ಬ್. ಅಪ್ರೋಪ್ರಿಯೇಟ್ ವರ್ಬ್ನ ಫಿಲ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ವರ್ಬ್ ಅಂತ ಹೇಳಿದ್ರೆ ಅದೊಂದು ಡೈರೆಕ್ಷನ್ನ ಕೊಡುತ್ತೆ, ಕರೆಕ್ಟ್ ಅಲ್ವಾ? ಸೊ ಮೊದಲಿಗೆ ವರ್ಬ್ ಅಂದರೆ ಏನು? ವರ್ಬ್ ಅಂತಂದರೆ ಒಂದು ಸ್ಟೇಟ್ ಆಫ್ ಆ್ಯಕ್ಷನ್ನ, ಅಥವಾ ಒಂದು ಕೆಲಸ ಏನು ನಡೀತಿದೆ ಅದ್ರ ಬಗ್ಗೆ ಆಗ್ಬೋದು, ಅಥವಾ ಒಂದು ಪ್ಲೇಸ್ ಏನಿದೆ ಅದ್ರ ಬಗ್ಗೆ ಆಗ್ಬೋದು ಅಲ್ವಾ? ಅದ್ರ ಬಗ್ಗೆ ಡಿಸ್ಕ್ರೈಬ್ ಮಾಡ್ತಿರೋದನ್ನ, ಯಾವ ಪದ ಡಿಸ್ಕ್ರೈಬ್ ಮಾಡ್ತಿರುತ್ತೆ ಅದನ್ನ ವರ್ಬ್ ಅಂತ ಹೇಳಿ ಕರಿತೀವಿ, ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಇಲ್ಲಿ ಕೊಟ್ಟಿರೋಂತಹ ಕ್ವಶನಲ್ಲಿ ವರ್ಬ್ ಯಾವುದು ಸೂಟ್ ಆಗತ್ತೆ ಅಂತ ನೋಡೋಣ. ಯು ಡ್ಯಾಶ್ ಸಕ್ಸೀಡೆಡ್ ಇಫ್ ಯು ಹ್ಯಾಡ್ ಟ್ರೈಡ್ ಅ ಲಿಟಲ್ ಆರ್ಡರ್. ಯು ಮೈಟ್ ಹ್ಯಾವ್ ಸಕ್ಸೀಡೆಡ್. ಯು ವಿಲ್ ಹ್ಯಾವ್ ಸಕ್ಸೀಡೆಡ್ ಆಗಲ್ಲ. ಯು ಕುಡ್ ಆಗಲ್ಲ. ಯು ಮೈಟ್ ಹ್ಯಾವ್ ಸಕ್ಸೀಡೆಡ್ ನೀನು ಸಕ್ಸೀಡ್ ಆಗ್ಬೋದಿತ್ತು ಟ್ರೈ ಮಾಡಿದ್ರೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಉತ್ತರ ಬಂದ್ಬಿಟ್ಟು ಸಿ. ನೆಕ್ಸ್ಟು, ಚಿನ್ನಿಮಾ ಡ್ಯಾಶ್ ಬಿ ಲೇಟ್ ಫಾರ್ ಎಕ್ಸಾಮ್ ಬಿಕಾಸ್ ಆಫ್ ದ ಹೆವಿ ಟ್ರಾಫಿಕ್ಸ್. ಚಿನ್ನಿಮಾ ಮೈಟ್ ಬಿ ಲೇಟ್ ಫಾರ್ ಎಕ್ಸಾಮ್ ಬಿಕಾಸ್ ಆಫ್ ದ ಟ್ರಾಫಿಕ್. ಓಕೆ, ಸೊ ವರ್ಬ್ ಇಂಪಾರ್ಟೆಂಟು, ಕ್ವಶನಲ್ಲಿ ಕೇಳ್ತಾರೆ. Next, select the most appropriate alternative to replace the underlined segment. ಇಲ್ಲಿ ಕೊಟ್ಟಿರೋಂತಹ ಅಂಡರ್ಲೈನ್ ವರ್ಡ್ಗಳನ್ನ ರಿಪ್ಲೇಸ್ ಮಾಡೋದಕ್ಕೆ ಆಲ್ಟರ್ನೇಟಿವ್ ಇನ್ನೊಂದು ಪದನ ನೋಡಿ ಅಂತ ಹೇಳ್ತಿದ್ದಾರೆ. ದೇ ಮೆಟ್ ಎಸ್ಟರ್ಡೇ, ಹ್ಯಾವೆಂಟ್ ದೇ? ಓಕೆನಾ? ಇದಕ್ಕೆ ಆನ್ಸರು ಡಿಂಟ್ ದೇ. ಓಕೆ, ಸೊ ನೆಕ್ಸ್ಟು ಡೈರೆಕ್ಷನ್ ಏನು ಕೊಟ್ಟಿದ್ದಾರೆ, ಕ್ವಶನ್ ನಂಬರ್ 9, ಚೇಂಜ್ ದ ಸೆಂಟೆನ್ಸ್ ಇಂಟು ಇಂಡೈರೆಕ್ಟ್ ಸ್ಪೀಚ್. ಮೊದಲಿಗೆ ಇಂಡೈರೆಕ್ಟ್ ಸ್ಪೀಚ್ ಅಂದರೆ ಏನು? ಇಂಡೈರೆಕ್ಟ್ ಸ್ಪೀಚ್ ಅಂದರೆ ನಾವು ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಈಗ ನಾನೇನೋ ಮಾತಾಡ್ತಾ ಇದ್ದೀನಿ ಅಂದರೆ, ಬಟ್ ಅದನ್ನು ನಾನು ಡೈರೆಕ್ಟಾಗಿ ನಿಮಗೆ ಹೇಳ್ತಾ ಇಲ್ಲ, ಇಂಡೈರೆಕ್ಟ್ಲಿ ಹೇಳ್ತಾ ಇದ್ದೀನಿ, ಸುತ್ತಿ ಬಳಸಿ ಹೇಳೋದು ಅಂತೀವಲ್ಲ ಆ ಥರ. ಓಕೆನಾ? ಇಂಡೈರೆಕ್ಟ್ ಸ್ಪೀಚ್ ಬಗ್ಗೆ ಕ್ವಶನ್ ಇದೆ. ಸೊ ದ ಪೊಲೀಸ್ ಮ್ಯಾನ್ ಆಸ್ಕ್ಡ್ ದ ಬಾಯ್ ವೇರ್ ಹಿ ಲಿವ್ಡ್. ಪೊಲೀಸ್ ಮ್ಯಾನ್ ಏನು ಕೇಳ್ತಿದ್ದಾರೆ, ಎಲ್ಲಿ ಇದೆಯಾ ಅಂತ ಹೇಳಿ ಕೇಳ್ತಿದ್ದಾರೆ. ದ ಪೊಲೀಸ್ ಮ್ಯಾನ್ ಆಸ್ಕ್ಡ್ ಟು ದ ಬಾಯ್ ವೇರ್ ಡು ಯು ಲಿವ್. ದ ಪೊಲೀಸ್ ಮ್ಯಾನ್ ಇದು ಡೈರೆಕ್ಟ್ ಅಲ್ವಾ, ಹೌದಲ್ಲ? ಸೊ ಇದು ಫಸ್ಟ್ ಒನ್ನು ಡೈರೆಕ್ಟ್ ಆಸ್ಕಿಂಗ್. ಓಕೆ, ಸೊ ನೆಕ್ಸ್ಟು ದ ಪೊಲೀಸ್ ಮ್ಯಾನ್ ಸೆಡ್ ಟು ದ ಬಾಯ್ ವೇರ್ ಡಸ್ ಯು ಲಿವ್. ಡೈರೆಕ್ಟ್. ಪೊಲೀಸ್ ಮ್ಯಾನ್ ಸೆಡ್ ಟು ದ ಬಾಯ್ ವೇರ್ ವುಡ್ ಯು ಲಿವ್. ಇದು ಕೂಡ ಡೈರೆಕ್ಟು. ದ ಪೊಲೀಸ್ ಮ್ಯಾನ್ ಸೆಡ್ ಟು ದ ಬಾಯ್ ವೇರ್ ಡು ಯು ಲಿವ್. ಡಸ್ ಬೇರೆ, ಡೂ ಬೇರೆ. ಡೂ ಬಂದರೆ ಇಟ್ ಈಸ್ ಇಂಡೈರೆಕ್ಟ್ಲಿ ಸ್ಪೀಕಿಂಗ್, ಡಸ್ ಬಂದರೆ ಇಟ್ ಈಸ್ ಡೈರೆಕ್ಟ್ಲಿ ಸ್ಪೀಕಿಂಗ್. ಓಕೆನಾ? ಸೊ ಆನ್ಸರ್ ಬಂದ್ಬಿಟ್ಟು ಸಿ, ದಟ್ ಈಸ್ ಅ ಇಂಡೈರೆಕ್ಟ್. ಸೊ 46th ಕ್ವಶನ್ ಬಂದ್ಬಿಟ್ಟು ಏನಿದೆ, ಪ್ರಿಫಿಕ್ಸ್ನ ಆ್ಯಡ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಪ್ರಿಫಿಕ್ಸ್ನ ಆ್ಯಡ್ ಮಾಡಿ ಅಂತ ಕೇಳ್ತಿದ್ದಾರೆ. ಇಲ್ಲೊಂದು ಎಕ್ಸಾಂಪಲ್, ನಿಮಗೆ ಎಕ್ಸಾಮಲ್ಲಿ ಹಿಂಗೆ ಇರುತ್ತೆ ಪ್ಯಾಟರ್ನ್. ಯೂಶಲಿ ಎಕ್ಸಾಂಪಲ್ನ ಕೊಟ್ಟಿರ್ತಾರೆ, ಎಕ್ಸಾಂಪಲ್ ಕೊಟ್ಬಿಟ್ಟು ಈ ಥರ ಮಾಡಬೇಕು ಅಂತ ಹೇಳ್ತಾರೆ, ಸೊ ದಟ್ ನಿಮ್ಗೆ ಫರ್ದರ್ ಆನ್ಸರ್ನ ಬರೆಯೋಕ್ಕೆ ಹೆಲ್ಪ್ ಆಗುತ್ತೆ. ಸೊ ಆಪ್ಷನ್ ಅಲ್ಲ, ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ, ದ ಸೊಸೈಟಿ ದಟ್ ವರ್ಕ್ಸ್ ಫಾರ್ ಡ್ಯಾಶ್ ಪರ್ಪಸ್. ದ ಸೊಸೈಟಿ ವರ್ಕ್ಸ್ ಫಾರ್ ಮಲ್ಟಿಪರ್ಪಸ್, ಫೋರ್ ಪರ್ಪಸ್, ಮೋರ್ ಪರ್ಪಸ್, ನನ್ ಪರ್ಪಸ್. ಎಕ್ಸ್ಪ್ಲನೇಷನ್ ಅವರೇ ಕೊಟ್ಟಿದ್ದಾರೆ. ದ ಕರೆಕ್ಟ್ ಆನ್ಸರ್ ಇಸ್ ಮಲ್ಟಿ ಪರ್ಪಸ್. ಪ್ರಿಫಿಕ್ಸ್ ಅಂತ ಹೇಳಿದ್ರೆ, ಮೊದಲಿಗೆ ಈಗೊಂದು ಪದ ಇದೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಸೇರಿಸೋ ಪದಗಳನ್ನ ನಾವು ಪ್ರಿಫಿಕ್ಸ್ ಅಂತ ಹೇಳಿ ಕರಿತೀವಿ. ಓಕೆ, ಸೊ ಕ್ವಶನ್ನ ನೋಡಿಕೊಂಡ್ರೆ, ದ ಸ್ಟೇಟ್ ವಾಸ್ ಕರಪ್ಟ್ ಅಂಡ್ ಡ್ಯಾಶ್ ಆರ್ಗನೈಸ್ಡ್. ಇಟ್ ಈಸ್ ಡಿಸ್ಆರ್ಗನೈಸ್ಡ್. ಓಕೆನಾ? ಸೊ ನಾವು ಆರ್ಗನೈಸ್ಡ್ ಸೆಕ್ಟರ್, ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ಕೇಳಿರ್ತೀವಿ. ಯೂಶಲಿ ಇಲ್ಲಿ ಮಿಸ್ಟೇಕ್ ಏನು ಮಾಡ್ತೀವಿ ಅಂದರೆ ಅನ್ಆರ್ಗನೈಸ್ಡ್ ಅಂತ ಹಾಕ್ಬಿಡ್ತೀವಿ. ಈ ಥರ ಮಿಸ್ಟೇಕ್ ಮಾಡಬೇಡಿ. ಆ ಅನ್ಆರ್ಗನೈಸೇಷನ್ ಬೇರೆ, ಇಲ್ಲಿ ಕೇಳ್ತಾರ ಆರ್ಗನೈಸ್ಡೇ ಬೇರೆ. ಓಕೆನಾ? ಇದು ಡಿಸ್ಆರ್ಗನೈಸ್ಡು.
ಮೆಲ್ವಿನ್ ಈಸ್ ಸೋ ಡ್ಯಾಶ್ ಟಿ ಡಿ ಹಿಸ್ ರೂಮ್ ಈಸ್ ಆಲ್ವೇಸ್. ಮೆಲ್ವಿನ್ ಈಸ್ ಏನ್ ಸೇರಿಸ್ಬೋದು ಪ್ರಿಫಿಕ್ಸ್ ಅಲ್ಲಿ? ಮೆಲ್ವಿನ್ ಈಸ್ ಸೋ ಡ್ಯಾಶ್ ಟಿ ಡಿ. ಮೆಲ್ವಿನ್ ಈಸ್ ಸೋ ಅಂಡ್ ಟಿ ಡಿ ಹಿಸ್ ರೂಮ್ ಈಸ್ ಆಲ್ವೇಸ್ ಮೆಸ್. ಓಕೆ, ಸೊ ಇದನ್ನ ಪ್ರಿಫಿಕ್ಸ್ ಅಂತ ಹೇಳಿ ಕರಿತೀವಿ. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಸೊ ಫಿಲ್ ಇನ್ ದ ಬ್ಲಾಂಕ್ಸ್, ಒಂದು ಸಿಂಗಲ್ ವರ್ಡ್ ಅಲ್ಲಿ ಅದನ್ನ ರಿಪ್ಲೇಸ್ ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ದ ಸ್ಟೋರಿ ಆಫ್ ಎ ಪರ್ಸನ್ಸ್ ಲೈಫ್ ರಿಟರ್ನ್ ಬೈ ಅನದರ್. ಬಯೋಗ್ರಫಿ ಅಂತ ಕರಿತೀವಿ, ಕರೆಕ್ಟಾ? ಆಟೋಬಯೋಗ್ರಫಿ ಅಂತಂದ್ರೆ ಅವ್ರದ್ದು ಅವರೇ ಬರ್ಕೊಂಡಿರೋಕೆ ಆಟೋಬಯೋಗ್ರಫಿ, ಇದನ್ನ ಬಯೋಗ್ರಫಿ ಅಂತ ಕರಿತೀವಿ. ಸೊ ಕ್ವಶನ್ ಏನ್ ಕೇಳಿದ್ದಾರೆ ಅಂತ ಹೇಳಿದ್ರೆ, ದಟ್ ಬಾಯ್ ಕೀಪ್ಸ್ that boy keeps himself very reserved and conservative. That boy is known as introvert. ಯಾರ ಹತ್ರನೂ ಏನು ಮಾತಾಡ್ತಿರಲ್ಲ, ಏನೇ ಅನ್ಸಿದ್ರು ಕೂಡ ಮನ್ಸಲ್ಲಿ ಇಟ್ಕೊಂತಾರೆ, ಅಂಥವ್ರನ್ನ ನಾವು ಇಂಟ್ರೋವರ್ಟ್ ಅಂತ ಕರಿತೀವಿ. ಅನ್ಸಿದ್ದನ್ನೆಲ್ಲ ಹೇಳ್ಬಿಡ್ತಾರೆ, ಅಂಥವ್ರಿಗೆ ನಾವು ಎಕ್ಸ್ಟ್ರೋವರ್ಟ್ ಅಂತ ಹೇಳಿ ಕರಿತೀವಿ. ಓಕೆನಾ? ಶಿ ಈಸ್ ಸಮ್ ಒನ್ ಹೂ ಪುಟ್ಸ್ ಫೋರ್ತ್ ಅನ್ ಐಡಿಯಾ ದಟ್ ಶಿ herself does not believe. She is hypocritic. ಓಕೆನಾ? ನೆಕ್ಸ್ಟ್, to answer the question 15 and 17, choose the correct synonym for the given word and darken the correct answer. ಸೊ ಸಿನೋನಿಮ್ ಅಂತ ಹೇಳಿದ್ರೆ ಸಮಾನಾರ್ಥಕ ಪದಗಳನ್ನ ಬರೀರಿ ಅಂತ ಅರ್ಥ. ಓಕೆನಾ? ಕನ್ನಡದಲ್ಲಿ ಸಮಾನಾರ್ಥಕ ಪದನ ಬರೀರಿ ಅಂತ ಹೇಳಿ ಅರ್ಥ. ಓಕೆ, ಡೆಬೆಕಲ್. ಸೊ ಡೆಬೆಕಲ್ ಅಂತ ಹೇಳಿದ್ರೆ ಬೀಳೋದು ಅಂತ ಹೇಳಿ ಅರ್ಥ, ಅಥವಾ ಬೀಳ್ತಿದೆ ಏನೋ ಒಂದು, ಕೊಲ್ಯಾಪ್ಸ್, ಅದಕ್ಕೆ ಸಮಾನವಾದ ಅರ್ಥ ಆಗುತ್ತೆ. ಓಕೆನಾ? ಡಿಫೀಟ್ ಅಂದ್ರೆ ಸೋಲು, ಡಿಕ್ಲೈನ್ ಅಂದ್ರೂ ಕೂಡ ಸೋಲು, ಡಿಸ್ಗ್ರೇಸ್ ಅಂತಂದ್ರೆ ಇಷ್ಟ ಆಗದೆ ಇರೋದು ಅಥವಾ ಸೋಲೋದು, ಇದೇ ಮೀನಿಂಗ್ ಅಲ್ಲೇ ಬರುತ್ತೆ. ಓಕೆನಾ? ಡೆಬೆಕಲ್ ಅಂತ ಹೇಳಿದ್ರೆ ಕೊಲ್ಯಾಪ್ಸ್. ನೆಕ್ಸ್ಟ್ ಕ್ವಶನ್ ಏನಿದೆ, ಅನ್ಕಾತ್. ಅನ್ಕಾತ್ ಅಂತ ಹೇಳಿದ್ರೆ ಇದಕ್ಕೆ ಕನ್ನಡದಲ್ಲಿ ನಾವು ಹೊರಟು ಅಂತ ಹೇಳಿ ಕರಿತೀವಿ, ಹೊರಟು. ಓಕೆನಾ? ಸ್ಲಾವೆನ್ಲಿ, ಅನ್ಗ್ರೇಸ್ಫುಲ್, ರಫ್, ಡರ್ಟಿ. ಸೊ ನಮ್ಗೆ ಇದರಲ್ಲಿ ಯೂಶಲಿ ನಮಗೆ ಗೊತ್ತಾಗ್ಲಿಲ್ಲ ಆನ್ಸರ್ ಅಂತ ಹೇಳಿದ್ರು ಕೂಡ ಸಮಾನಾರ್ಥಕ ಪದ ಕೇಳ್ತಿರೋದ್ರಿಂದ ಅದರಲ್ಲಿ ಕೊಟ್ಟಿರೋ ಒಂದು ಪದ ನಮಗೆ ಗೊತ್ತಿದ್ರೆ ನಾವು ಅದಕ್ಕೆ ಈಸಿಯಾಗಿ ಟಿಕ್ ಮಾಡ್ಬೋದು. ಅಂದ್ರೆ ಸ್ಲಾವೆನ್ಲಿ ಮೀನಿಂಗ್ ನಮಗೆ ಗೊತ್ತಿಲ್ಲ, ಅನ್ಗ್ರೇಸ್ಫುಲ್ ಮೀನಿಂಗ್ ನಮಗೆ ಗೊತ್ತಿಲ್ಲ, ಡರ್ಟಿ ಮೀನಿಂಗ್ ಗೊತ್ತು. ಓಕೆನಾ? ಸೊ ಅನ್ಕಾತ್ ಅಂದ್ರೆ ಹೊರಟು, ಇಲ್ಲಿ ರಫ್ ಅಂತ ಕೇಳಿದ್ದಾರೆ. ಓಕೆನಾ? ಗೊತ್ತಿರೋದು ನಮಗೆ ಒಂದೇ ಪದದ ಅರ್ಥ, ಸೊ ಹಾಗಾಗಿ ರಫ್. ಓಕೆನಾ? ನೆಕ್ಸ್ಟು ವೆಂಟ್. ಈವೆಂಟ್ ಬೇರೆ, ವೆಂಟ್ ಬೇರೆ. ಓಕೆ, ಸೊ ಈವೆಂಟ್ ಅಂತ ಹೇಳಿದ್ರೆ ಓಪನಿಂಗ್ ಅಂತ ಹೇಳಿ. ಓಕೆನಾ? ಹೋಲ್ ಆರ್ ಓಪನಿಂಗ್, ಅದನ್ನ ನಾವು ವೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಓಪನಿಂಗ್. ಸೊ ಸಿನೋನಿಮ್ ಅನ್ನೋದನ್ನ ಕನ್ನಡದಲ್ಲಿ ಏನಂತ ಕರಿತೀವಿ? ಸಮಾನಾರ್ಥಕ ಪದ ಅಂತ ಹೇಳಿ ಕರಿತೀವಿ. ಸೊ ದಟ್ ನಿಮ್ಗೆ ನೆನಪಿರ್ಬೇಕು. ಓಕೆನಾ? ನೆಕ್ಸ್ಟ್, fill the correct preposition in the following sentence and shade and blacken the corresponding circle. ಸೊ ಪ್ರಿಪೋಸಿಷನ್ ಅಂತ ಹೇಳಿದ್ರೆ ಒಂದು ಪದನ ಅಲ್ಲ, ಒಂದು ಸೆಂಟೆನ್ಸ್ನ ಕಂಪ್ಲೀಟ್ ಮಾಡ್ತಿದ್ದಾರೆ, ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ನಮಗೊಂದು ಪದ ಬೇಕಾಗಿರುತ್ತೆ, ಅದನ್ನ ನಾವು ಪ್ರಿಪೋಸಿಷನ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸುಮನ್ಸ್ ಬಿಹೇವಿಯರ್ ಈಸ್ ಸಬ್ವರ್ಸಿವ್ ಡ್ಯಾಶ್ ಡಿಸಿಪ್ಲಿನ್. ಓಕೆ, ಸುಮನ್ಸ್ ಬಿಹೇವಿಯರ್ ಬಗ್ಗೆ ಕೇಳ್ತಾ ಇದ್ದಾರೆ, ನಾನು ಸಬ್ವರ್ಸಿವ್ ಅಂತ ಹೇಳ್ತಿದ್ದಾರೆ. ಸುಮನ್ಸ್ ಬಿಹೇವಿಯರ್ ಈಸ್ ಸಬ್ವರ್ಸಿವ್ ಡ್ಯಾಶ್ ಡಿಸಿಪ್ಲಿನ್, ಸಬ್ವರ್ಸಿವ್ ಆಫ್ ಡಿಸಿಪ್ಲಿನ್. ಓಕೆ, ಸೊ ನೆಕ್ಸ್ಟು a horse drawn carriage can be seen being driven dash the market area, through the market area. Okay, so next question ಏನು? ಆಂಟೋನಮಿ ಬಗ್ಗೆ ಕೇಳ್ತಿದ್ದಾರೆ. ಆಂಟೋನಮಿ ಅಂತ ಹೇಳಿದ್ರೆ ಏನು?
ಆಂಟೋನಮಿ ಅಂತ ಹೇಳಿದ್ರೆ ವಿರುದ್ಧ ಪದ. ಓಕೆನಾ? ಆಂಟೋನಮಿಗೆ ನಾವು ವಿರುದ್ಧ ಪದ ಅಂತ ಹೇಳಿ ಕರಿತೀವಿ. ಓಕೆ, ಮೂಡೆಸ್ಟ್. ಸೊ ಇಲ್ಲಿ ಕ್ವಶನ್ ಬಂದ್ಬಿಟ್ಟು ಮೂಡೆಸ್ಟ್ ಅಂತ ಇದೆ. ಆಂಟೋನಮಿ ಅಂತ ಹೇಳಿದ್ರೆ ನಾನು ಹೇಳಿದೆ ವಿರುದ್ಧ ಪದ ಅಂತ ಹೇಳ್ಬಿಟ್ಟು, ಅದು ಮೂಡೆಸ್ಟ್ಗೆ ವಿರುದ್ಧ ಪದ ಕನ್ಸೈಟೆಡ್. ಓಕೆನಾ? ನೆಕ್ಸ್ಟು ಹಾಸ್ಪಿಟಲಿಟಿ. ಹಾಸ್ಪಿಟಲಿಟಿಗೆ ವಿರುದ್ಧ ಪದ ಬಂದ್ಬಿಟ್ಟು ಕೋಲ್ಡೆಸ್ಟ್. ಓಕೆ, ಸೊ ನೆಕ್ಸ್ಟು ಎಕ್ಸಡಸ್ ಅಂತ ಕೇಳಿದ್ದಾರೆ. 57th ಬಂದ್ಬಿಟ್ಟು ಎಕ್ಸಡಸ್. ಎಕ್ಸಡಸ್ ಅಂತ ಹೇಳಿದ್ರೆ ಇನ್ಫ್ಲಕ್ಸ್ ಅಂತ ಅರ್ಥ, ಅಂದ್ರೆ ವಿರುದ್ಧ ಪದ. ಓಕೆನಾ? ನೆಕ್ಸ್ಟು ಪ್ಯಾರಾಗ್ರಾಫ್ ಕೇಳ್ಬಿಟ್ಟು ಕ್ವಶನ್ ಕೇಳಿದ್ದಾರೆ. ನೋ, ಇದು ಮಿಸ್ಟೇಕ್ ವರ್ಡ್ಸ್ದು. ಓಕೆನಾ? ಸೊ ಕೊಟ್ಟಿರೋಂಥ ಡೈರೆಕ್ಷನ್ ಏನು ಅಂತ ಹೇಳಿದ್ರೆ, ಈಚ್ ಕ್ವಶನ್ ಕಂಟೈನ್ ಎ ಪ್ಯಾರಾಗ್ರಾಫ್ ಆಫ್ 6 ಸೆಂಟೆನ್ಸ್. 6 ಸೆಂಟೆನ್ಸ್ ಇರುತ್ತೆ. ಓಕೆನಾ? ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್ತ್. ಓಕೆ, ಸೊ ಇದರಲ್ಲಿ ಫಸ್ಟ್ ಮತ್ತೆ ಲಾಸ್ಟ್ ಸೆಂಟೆನ್ಸು ಕರೆಕ್ಟ್ ಇರುತ್ತೆ. ಬಟ್ ಈ ಮಿಡಲ್ 4 ಸೆಂಟೆನ್ಸ್ ಏನಿದೆ ಇದು ಜಂಬಲ್ ಆಗಿರುತ್ತೆ, ಅಂದ್ರೆ ಬೇರೆ ಬೇರೆ ತರ ಇರುತ್ತೆ. ಓಕೆನಾ? ಅದು ಯಾವುದು ಅಂತ ಹೇಳ್ಬಿಟ್ಟು ನಾವು ಆನ್ಸರ್ನ ಮಾಡಬೇಕು, ಅಂದ್ರೆ ಅರೇಂಜ್ ಮಾಡಿಬಿಟ್ಟು ಆನ್ಸರ್ ಮಾಡಬೇಕು. ಓಕೆನಾ? ಸೊ ಕ್ವಶನ್ಸ್ ನೋಡೋಣ ಏನಿದೆ ಅಂತ. ಜಂಬಲ್ ಆಗಿರೋದನ್ನ ಸರಿ ಮಾಡಿಬಿಟ್ಟು ನಾವು ಯಾವ ತರ ಆನ್ಸರ್ ಬರಿಬೋದು ಅಂತ ಹೇಳಿದ್ರೆ, the majority of children worldwide who are out of school are girls. ಓಕೆ, ಸೊ ಫಸ್ಟ್ ಒನ್ ಯಾವಾಗಲೂ ಕರೆಕ್ಟ್ ಇರುತ್ತೆ, ಲಾಸ್ಟ್ ಒನ್ ಕರೆಕ್ಟ್ ಇರುತ್ತೆ, ಮಧ್ಯೆ ಏನಿದೆ ಅದು ಜಂಬಲ್ ಆಗಿದೆ ಅಂತ ಹೇಳಿ ಡೈರೆಕ್ಷನ್ ಅಲ್ಲೇ ಕೊಟ್ಟಿದ್ದಾರೆ. ಹೌದಲ್ಲ? ಸೊ ಶಿ ಮ್ಯಾರೀಸ್ ಸಚ್ ಲೇಟರ್ ಇನ್ ಲೈಫ್ ಅಂಡ್ ಹ್ಯಾಸ್ ಫೀವರ್ ಚಿಲ್ಡ್ರನ್. ಓಕೆನಾ? ನೆಕ್ಸ್ಟು a working woman spends 90% of her income on the family. Okay, an educated woman acquires self-respect and confidence. Child mortality drops and fewer cases of mothers die in childbirth. So when you educate a woman, the benefit cascade across the society. ಸೊ ಇದರಲ್ಲಿ ನಾವು ಇದನ್ನ ನೋಡ್ಕೊಳ್ತಾ ಹೋದ್ರೆ, ಓಕೆನಾ? ಸೊ ನಾನು ಹೇಳಿದೆ ಫಸ್ಟ್ ಒನ್ ಕರೆಕ್ಟು, ಲಾಸ್ಟ್ ಒನ್ ಕರೆಕ್ಟು, ಮಧ್ಯದಲ್ಲಿ ಇರೋದನ್ನ ನಾವು ಕರೆಕ್ಟ್ ಮಾಡ್ಬೇಕಂತ. ಓಕೆನಾ? ಸೊ ಇಲ್ಲಿ ನೋಡಿ, ಶಿ ಮ್ಯಾರೀಸ್ ಸಚ್ ಲೇಟರ್ ಇನ್ ಲೈಫ್ ಅಂಡ್ ಹ್ಯಾಸ್ ಫೀವರ್ ಚಿಲ್ಡ್ರನ್. ಓಕೆನಾ? ಅರ್ಲಿ ಏಜಲ್ಲಿ ಮದುವೆ ಆಗಲ್ಲ, ಲೇಟರ್ ಏಜಲ್ಲಿ ಮದುವೆ ಆಗ್ತಾರೆ, ಕಡಿಮೆ ಮಕ್ಕಳಿರುತ್ತೆ. ಓಕೆನಾ? ಕಡಿಮೆ ಮಕ್ಕಳಿರ್ತಾರೆ, ಚಿಲ್ಡ್ರನ್. ಓಕೆ, ವರ್ಕಿಂಗ್ ವುಮನ್ ಸ್ಪೆಂಡ್ಸ್ 90% ಆಫ್ ಹರ್ ಇನ್ಕಮ್ ಆನ್ ದ ಫ್ಯಾಮಿಲಿ. ಸೊ ಇಲ್ಲಿ ಗೊತ್ತಾಗುತ್ತೆ ನಮಗೆ ವುಮೆನ್ ಶಿ ಈಸ್ ವರ್ಕಿಂಗ್ ಅಂತ. ಹೌದಲ್ಲ? ನೆಕ್ಸ್ಟು ಆನ್ ಎಜುಕೇಟೆಡ್ ವುಮೆನ್ ಅಕ್ವೈರ್ ಸೆಲ್ಫ್ ರೆಸ್ಪೆಕ್ಟ್ ಕಾನ್ಫಿಡೆನ್ಸ್. ಇಲ್ಲಿ ಎಜುಕೇಶನ್. ಕರೆಕ್ಟ್ ಅಲ್ವಾ? ನೆಕ್ಸ್ಟು ಚೈಲ್ಡ್ ಮಾರ್ಟಾಲಿಟಿ ಡ್ರಾಪ್ಸ್ ಅಂಡ್ ಫೀವರ್ ಕೇಸಸ್ ಆಫ್ ಮದರ್ಸ್ ಡೈ. ಸೊ ಇಟ್ ಮೀನ್ಸ್ ದಟ್ ಶಿ ಈಸ್ ಗಿವಿಂಗ್ ಬರ್ತ್ ಸ್ಟೇಜ್. ಅಂದ್ರೆ ವುಮೆನ್ ಯಾರಿದ್ದಾರೆ, ಅವರು ಮಗುಗೆ ಬರ್ತ್ ಕೊಡೋ ಸ್ಟೇಜಲ್ಲಿ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಓಕೆನಾ? ಸೊ ಇದ್ರಲ್ಲಿ ನಾವು ನೋಡ್ಕೊಂಡ್ರೆ ಚೈಲ್ಡ್, ವರ್ಕಿಂಗ್, ಎಜುಕೇಶನ್, ಬರ್ತ್. ಸೊ ಎಜುಕೇಶನ್ ಮುಗಿದ ಮೇಲೆನೆ ಕೆಲ್ಸಕ್ಕೆ ಹೋಗ್ತಾರೆ. ಕರೆಕ್ಟ್ ಅಲ್ವಾ? ಸೊ ಎಜುಕೇಶನ್ ಇಲ್ಲಿದೆ. ಸೊ ಫಸ್ಟ್ ಒನ್ನಿಗೆ ಆರ್ ತಗೊಳ್ಳೋಣ. ಇಲ್ಲಿ ಆರ್ ಎಲ್ಲಿದೆ? ಆಪ್ಷನ್ ಅಲ್ಲಿ ಎಲಿಮಿನೇಟ್ ಮಾಡ್ಕೊಂಡ್ರೆ ಆಪ್ಷನ್ ಎ ಆನ್ಸರ್. ಓಕೆನಾ? ಆರ್ ಅದಾದ್ಮೇಲೆ ಪಿ. ಸೊ ಕ್ರಾಸ್ ಚೆಕ್ ಮಾಡ್ಕೊಳ್ಳೋಣ. ಸೊ ಪಿ ಬರ್ತ್ ಆದ್ಮೇಲೆ ಮದುವೆ ಎಜುಕೇಶನ್, ಮದುವೆ, ನೆಕ್ಸ್ಟು ಮಗು ಆಗುತ್ತೆ, ಕೆಲಸ. ಓಕೆ, ಸೊ ಇದು ಆನ್ಸರ್. ಸೊ ನೆಕ್ಸ್ಟು, ಸೊ 59th ಕ್ವಶನು ಅದೇ ಥರ ಜಂಬಲ್ ಕೊಟ್ಟಿರ್ತಾರೆ, ಮಿಡಲಲ್ಲಿರೋ 4. ಸೊ ನೋಡೋಣ. ವಿ ಶುಡ್ ಪ್ಲಾನ್ ಅವರ್ ಲೀಜರ್. ಏನೋ ಒಂದು ಲೀಜರಲ್ಲಿ ಕೇರ್ಫುಲ್ ಆಗಿ ಪ್ಲಾನ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಸೊ ಎಂಡಲ್ಲಿ ದಟ್ ಈಸ್ ದ ವೇ ಟು ಬಿ ಹೆಲ್ದಿ ಅಂಡ್ ವೆಲ್ದಿ ಅಂಡ್ ಹ್ಯಾಪಿ. ಓಕೆನಾ? ಸೊ ಲೀಜರಲ್ಲಿ ನಾವು ಕೆಲವೊಂದು ಆಕ್ಟಿವಿಟೀಸ್ನ ಮಾಡ್ಕೊಳ್ಳೋಣ, ನಾವು ಹೆಲ್ದಿಯಾಗಿ ವೆಲ್ದಿಯಾಗಿ ಇರ್ಬೋದು ಅಂತ. ಓಕೆ, ಸೊ ಥಿಂಕ್ ದಟ್ ನೀವೊಂದಷ್ಟು ಜನ ಕೂರ್ತೀರಾ. ಓಕೆನಾ? ಸೊ ನಿಮ್ಗೆ ಇವಾಗ ಲೀಜರ್ ಪೀರಿಯಡ್ ಇದೆ. ಸೊ ಅಲ್ಲಿ ನೀವು ರೆಸ್ಟ್ ಮಾಡಬೇಕು ಅಥವಾ ಬೇರೆ ಏನಾದರೂ ಆಕ್ಟಿವಿಟೀಸ್ ಮಾಡಿದ್ರೆ ನಿಮಗೆ
ಖುಷಿ ಆಗತ್ತೆ, ಮತ್ತು ನಾವು ಹೆಲ್ತಿಯಾಗೂ ಕೂಡ ಇರ್ತೀವಿ ಅಂತ ಫೀಲ್ ಆಗುತ್ತೆ. ಸೊ ಫಸ್ಟಿಗೆ ಏನು ಮಾಡ್ತೀರಾ? ಪ್ಲ್ಯಾನ್ ಮಾಡ್ತೀರಾ, ಕರೆಕ್ಟ್ ಅಲ್ವಾ? ಸೊ ಫಸ್ಟಿಗೆ ಪ್ಲ್ಯಾನ್ ಎಲ್ಲಿದೆ ನೋಡೋಣ. ದ ಆಕ್ಟಿವಿಟಿ ವಿ ಚೂಸ್ ಶುಡ್ ಮೇಕ್ ಅಸ್ ಹ್ಯಾಪಿ. ವಿ ಶುಡ್ ಚೂಸ್ ಸಮ್ ಇಂಟ್ರೆಸ್ಟಿಂಗ್ ಆ್ಯಂಡ್ ಯೂಸ್ಫುಲ್ ಆಕ್ಟಿವಿಟಿ. ಕರೆಕ್ಟ್ ಅಲ್ವಾ? ಇದು ಫಸ್ಟ್ ನಾವು ಚೂಸ್ ಮಾಡಬೇಕು, ಹೌದಲ್ಲ? ಸೊ ಕ್ಯೂ ಫಸ್ಟಿಗೆ ಬರಬೇಕು ಅಂದರೆ ಈ ಆಪ್ಷನ್ ಎಲಿಮಿನೇಟ್ ಆಯಿತು. ನೆಕ್ಸ್ಟು, ದ ಆಕ್ಟಿವಿಟಿ ವಿ ಚೂಸ್ ಶುಡ್ ಮೇಕ್ ಅಸ್ ಹ್ಯಾಪಿ. ಇಟ್ ಶುಡ್ ಇನ್ಕ್ರೀಸ್ ಅವರ್ ಕಾನ್ಫಿಡೆನ್ಸ್. ವಿ ಶುಡ್ ದೆನ್ ವರ್ಕ್ ಅಟ್ ಇಟ್ ಡ್ಯೂರಿಂಗ್ ಅವರ್ ಲೀಷರ್ಸ್. ಆಬ್ವಿಯಸ್ಲಿ ಇದು ಲಾಸ್ಟಿಗೆ ಬರಬೇಕು. ಆಲ್ರೆಡಿ ಪ್ಲ್ಯಾನ್ ಎಲ್ಲ ಆಗಿದೆ, ಪ್ಲ್ಯಾನ್ ಎಲ್ಲ ಮುಗಿಸಿದ್ದಾರೆ. ಮುಗಿಸಿದ ಮೇಲೆ ಏನು ಹೇಳ್ತಿದ್ದಾರೆ? ನಾವಿದ್ರ ಮೇಲೆ ವರ್ಕ್ ಮಾಡೋಣ ಲೀಜರ್ ಪೀರಿಯಡಲ್ಲಿ ಅಂತ ಹೇಳಿಬಿಟ್ಟು. ಕರೆಕ್ಟ್ ಅಲ್ವಾ? ಸೊ ಇದು ಫೋರ್ತಿಗೆ ಬರಬೇಕು. ಎಸ್ಸು ಫೋರ್ತಿಗೆ ಬರಬೇಕು ಅಂದರೆ ಇದು ಹೋಯ್ತು, ಆಪ್ಷನ್ ಇದು ಹೋಯ್ತು. ಆನ್ಸರ್ ಬಂದ್ಬಿಟ್ಟು QRPS. ಸೊ ಮಿಕ್ಕಿದ್ನ ನೋಡ್ಕೊಳ್ಳೋಣ. ಆರ್ ಅಂತಂದರೆ ಇದು ಸೆಕೆಂಡ್ ಪ್ಲೇಸಿಗೆ ಬರಬೇಕು, ಇದು ಥರ್ಡ್ ಪ್ಲೇಸಿಗೆ ಬರಬೇಕು. ಸೊ ಯೂಶಲಿ ನಾವು ಈ ಥರ ಎಲಿಮಿನೇಟ್ ಮಾಡುವಾಗ ಇದಕ್ಕೆ ಮತ್ತು ಇದಕ್ಕೆ ನಮಗೆ ಕನ್ಫ್ಯೂಸ್ ಆಗುತ್ತೆ. ಐದರ್ ಇದು ಬರಬೇಕಾ, ಸೆಕೆಂಡು ಇದು ಬರಬೇಕಾ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಮತ್ತು ಲಾಸ್ಟನ್ನು ನೋಡ್ಕೊಂಡಾಗ ಈಸಿಯಾಗಿ ನಮಗೆ ಐಡಿಯಾ ಸಿಗುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇಡಿಯಮ್ ಮತ್ತು ಫ್ರೇಸಸ್ ಮೇಲಿದೆ. ಸೊ ಇಡಿಯಮ್ ಮತ್ತು ಫ್ರೇಸಸ್ ರಿಲೇಟೆಡ್ ಕೇಳಿದ್ದಾರೆ. ಅವರ್ ಅಕೌಂಟೆಂಟ್ ಹ್ಯಾಸ್ ಬೀನ್ ಫೈಯರ್ಡ್. ಅಕೌಂಟೆಂಟ್ನ ಫೈರ್ ಮಾಡಿದ್ದಾರೆ. ಫೈಯರ್ಡ್ ಹ್ಯಾಸ್ ದೇರ್ ವಾಸ್ ಸಮ್ ಮಂಕಿ ಬಿಸ್ನೆಸಸ್ ವಿತ್ ದ ಬುಕ್ಸ್. ಸೊ ಕೆಲವೊಂದು ಏನೋ ಒಂದು ಮಂಕಿ ಬಿಸ್ನೆಸ್ ಮಾಡಿದ್ದಾರೆ ಬುಕ್ಸ್ ಜೊತೆಗೆ, ಅದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಫೈರ್ ಇಸ್ ಅ ಬಿಗ್ ಥಿಂಗ್, ಹೌದಲ್ಲ? ಸ್ಟೀಲಿಂಗ್ ಆಕ್ಟಿವಿಟೀಸ್. ನೆಕ್ಸ್ಟು ಮೇ ಬಿ ಇದಿರ್ಬೋದು. ನೆಕ್ಸ್ಟು ಮಿಸ್ಚಿವೋರಸ್ ಆರ್ ಡಿಸಿಟ್ಫುಲ್ ಬಿಹೇವಿಯರ್, ಇದು ಕೂಡ ಇರ್ಬೋದು. ಫನ್ನಿ ಆಕ್ಟಿವಿಟಿಯಿಂದ ಯಾರು ಕೂಡ ರಿಮೂವ್ ಮಾಡಲ್ಲ, ಡಿಸ್ಪ್ಲೇಸ್ಮೆಂಟಿಂದ ಯಾರು ಕೂಡ ರಿಮೂವ್ ಮಾಡಲ್ಲ. ಕರೆಕ್ಟ್ ಅಲ್ವಾ? ಇವೆರಡರಲ್ಲಿ ಒಂದಿರ್ಬೋದು. ಓಕೆನಾ? ಸ್ಟೀಲಿಂಗ್ ಆಕ್ಟಿವಿಟಿ, ಮಿಸ್ಚಿವಸ್ ಆರ್ ಡಿಸಿಟ್ಫುಲ್ ಬಿಹೇವಿಯರ್. ಆಬ್ವಿಯಸ್ಲಿ ಬಿ. ಓಕೆ. ಸೊ ನೆಕ್ಸ್ಟು, ದ ಕಾಪ್ಸ್ ವರ್ ಆನ್ ದೇರ್ ಟೋಸ್ ಥ್ರೂ ಔಟ್ ದ ಡೇ. ದ ಕಾಪ್ಸ್ ಅಂದರೆ ಯಾರು? ಮಿಲಿಟರಿ ಆಫೀಸರ್ಸ್ ಅಥವಾ ಪೊಲೀಸ್. ಕರೆಕ್ಟ್ ಅಲ್ವಾ? ವರ್ ಆನ್ ದೇರ್ ಟೋಸ್ ಥ್ರೂ ಔಟ್ ದ ಡೇ. ಓಕೆ. ಸೊ ಹ್ಯಾರೈಡ್, ಅಲರ್ಟ್, ಕ್ವಿಕ್, ಈಗರ್. ಕಾಪ್ಸ್ ಅಂದಿದ ಕೂಡಲೇ ನಮಗೆ ಗೊತ್ತಿರಬೇಕು, ದೇ ಆರ್ ಅಲರ್ಟ್. ಅವ್ರಿಗೆ ಫಸ್ಟ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ಏನು? ಅಲರ್ಟ್ನೆಸ್. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ 61ಗೆ ಆನ್ಸರು. ಸೊ ನಮಗೆ ಅಲ್ಲಿ ಕೊಟ್ಟಿರೋಂತಹ ಕ್ವಶನ್ಸಲ್ಲೇ ಮೀನಿಂಗ್ ಇರುತ್ತೆ. ಸೊ ನಮಗೆ ಎಕ್ಸಾಮ್ ಬರೆಯುವಾಗ ಫಸ್ಟ್ ಪೀಸ್ಫುಲ್ನೆಸ್ ಇಂಪಾರ್ಟೆಂಟು. ನಾವು ಕಾಮಾಗಿ ಎಷ್ಟು ಚೆನ್ನಾಗಿ ಕಾಮಾಗಿರ್ತೀವೋ ಅಷ್ಟೇ ಚೆನ್ನಾಗಿ ಆನ್ಸರ್ಸ್ನ ಬರಿತಾ ಹೋಗ್ತೀವಿ. ಓಕೆ. ಸೊ ನೆಕ್ಸ್ಟು ಥರ್ಡ್ ಕ್ವಶನ್ ಏನಿದೆ ಅಂತ ಹೇಳಿದ್ರೆ ಅದರಲ್ಲೇನೆ So next, he has the habit of getting into a row over trivial matters. Okay, getting into a row, which means picking up a fight. Okay na? So next ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ, next there are sentences which are divided and numbered into 3 parts. Identify error. 3 ಪಾರ್ಟ್ಸ್ ಕೊಟ್ಟಿದ್ದಾರಂತೆ, ನಾವು ಅದರಲ್ಲಿ ಎರರ್ನ ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟು ಯಾವ್ಯಾವ ಥರ ಪಾರ್ಟ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡ್ಕೊಳ್ಳೋಣ. ಅದಕ್ಕೆ ಈವನ್ ಡೈರೆಕ್ಷನ್ಸ್ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ನೋಡೋಣ. I was shocked to see how much my grandmother had aged since the last time we visited her. ಓಕೆನಾ? ನೋ ಎರರ್. ಸೊ ಅವ್ರಿಗೆ ಮೊದಲಿಗೆ ಐ ವಾಸ್ ಶಾಕ್ಡ್ ಟು ಸಿ ಹೌ ಮಚ್ ಮೈ ಗ್ರ್ಯಾಂಡ್ ಮದರ್ ಹ್ಯಾಡ್ ಏಜ್ಡ್. ಒಬ್ವಿಯಸ್ಲಿ ಇದು ಕರೆಕ್ಟು, ಅವ್ನು ತುಂಬ ಶಾಕ್ ಆಗಿದ್ದಾನೆ. ಓಕೆನಾ? ನೆಕ್ಸ್ಟು ಸಿನ್ಸ್ ದ ಲಾಸ್ಟ್ ಟೈಮ್ ವಿ ವಿಸಿಟೆಡ್ ಹರ್, ಇದು ಕೂಡ ಕರೆಕ್ಟು. ಓಕೆನಾ? ಕಂಟಿನ್ಯೂಯಸ್ ಆಗಿ ಒಂದು ಸೆಂಟೆನ್ಸ್ ಫಾರ್ಮ್ ಆಗ್ತಿದೆ. ಸೊ ಇದರಲ್ಲಿ ನೋ ಎರರ್ ಆನ್ಸರು. ಓಕೆನಾ? ನೆಕ್ಸ್ಟು 64th ಏನಿದೆ, ಇದು ರಿಯಾ ಹ್ಯಾವ್ ಬಿನ್ ವೇಟೆಡ್ ಫಾರ್ ಮೀ. ರಿಯಾ ವೆಯ್ಟ್ ಮಾಡ್ತಾ ಇದ್ಲು ಸಿನ್ಸ್ 10 o'clock in the morning. ಸಿನ್ಸ್ 10 o'clock in the morning. ಇಲ್ಲಿ
ಸಿನ್ಸ್ 10 o'clock ಅಂತ ಹೇಳಿ ಮೆನ್ಷನ್ ಮಾಡೋ ಅವಶ್ಯಕತೆ ಇರಲಿಲ್ಲ. ಕರೆಕ್ಟ್ ಅಲ್ವಾ? ಅಥವಾ ರಿಯಾ ಹ್ಯಾಡ್ ಬೀನ್ ವೇಟಿಂಗ್ ಫಾರ್ ಅಂತ ಹಾಕಬೇಕಾಗಿತ್ತು. ಕರೆಕ್ಟ್ ಅಲ್ವಾ? ಸೊ ಅದಕ್ಕೆ ಆನ್ಸರ್ ಬಂದ್ಬಿಟ್ಟು ಎ. ಓಕೆನಾ? ಸೊ ನೆಕ್ಸ್ಟು ಮಿಸ್ಟರ್ ಶ್ಯಾಮ್ ಈಸ್ ಅ ರಿನೌಂಡ್ ಫಿಸಿಷಿಯನ್ ಬಟ್ ಆಫ್ his 4 daughters neither has any educational achievement more than one of the above. ಸೆಂಟೆನ್ಸ್ ಓದುವಾಗಲೇ ಗೊತ್ತಾಗುತ್ತೆ ಆಪ್ಷನ್ ಸಿ ರಾಂಗ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ಇಲ್ಲಿ ಕೊಟ್ಟಿದ್ದಾರೆ ಕರೆಕ್ಟ್ ಪ್ಲೂರಲ್ನ ಬರೀರಿ ಅಂತ ಹೇಳಿ. ಓಕೆ, ಸೊ ಬಾಟಲ್ಸ್, ಡೀರ್ಸ್, ವೀಟ್, ಬಾಕ್ಸಸ್. ಓಕೆ, ಇದು ಪಾರ್ಟ್ 1. ಓಕೆನಾ? ನೆಕ್ಸ್ಟು ಹಾರ್ಸಸ್, ಕೀಸ್, ಡಾಂಕೀಸ್, ಹಾಲ್ವ್ಸ್. ಕರೆಕ್ಟ್. ಇದು ಯಾಕೆ ಆನ್ಸರ್ ಹಂಗಾದ್ರೆ 2, ಓನ್ಲಿ 2. ಇದು ಯಾಕೆ ರಾಂಗ್ ಅಂದರೆ ವೀಟಿಗೆ ವೀಡ್ಸ್ ಅಂತ ಹೇಳಿ ಕರಿತೀವಿ. ವೀಡ್ಸ್ ಪ್ಲೂರಲ್, ಸಿಂಗ್ಯುಲರಲ್ಲಿ ವೀಟೆ, ಆದರೆ ಪ್ಲೂರಲಲ್ಲಿ ನಾವು ವೀಡ್ಸ್ ಅಂತ ಹೇಳಿ ಕರಿತೀವಿ. ಹಾಗಾಗಿ ಆನ್ಸರ್ ಬಂದ್ಬಿಟ್ಟು ಓನ್ಲಿ 2. ಓಕೆನಾ? ಸೊ 67th ಇಂದು ಪ್ಲೂರಲ್ನ ನೋಡಬೇಕು. ಸ್ಪೈಸ್, SPIES, ಸ್ಪೈಸ್. ಓಕೆ, ವುಮೆನ್, ನೈಫ್, KNIVES, ನೈಫ್ಸ್, ಪರ್ಸನ್, ಪೀಪಲ್. ಓಕೆನಾ? ಟೀತ್, ಚೈಲ್ಡ್, ಚಿಲ್ಡ್ರನ್, ವೈಫ್, WIVES, ವೈಫ್ಸ್, ಟೊಮೆಟೋಸ್. ಸೊ ಎರಡು ಕೂಡ ರಾಂಗು, ನನ್ ಆಫ್ ದ ಅಬೋ. ಓಕೆ, ಸಿಂಗ್ಯುಲರ್ ಪ್ಲೂರಲ್ ಕೂಡ ಇಂಪಾರ್ಟೆಂಟು. ನೆಕ್ಸ್ಟು ಫಿಲ್ ದ ಕರೆಕ್ಟ್ ವರ್ಬ್ನ ಫಿಲ್ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಮೈ ಬ್ರದರ್ ಡ್ಯಾಶ್ ವಿತ್ ಮೀ ಟು ದ ಹೋಟೆಲ್ ಇನ್ ಅವರ್ ಟೌನ್ ಯೆಸ್ಟರ್ಡೇ. ಹ್ಯಾಸ್ ವಾಕ್ಡ್, ಹ್ಯಾಡ್ ವಾಕ್ಡ್, ವಾಕ್. ಸೊ 68 ಬಂದ್ಬಿಟ್ಟು ಫಿಲ್ ದ ಕರೆಕ್ಟ್ ಆರ್ಟಿಕಲ್ಸ್ನ ನಾವು ಫಿಲ್ ಮಾಡಬೇಕು. ಕರೆಕ್ಟ್ ಆರ್ಟಿಕಲ್ಸ್ನ ನಾವು ಇದರಲ್ಲಿ ಫಿಲ್ ಮಾಡಬೇಕು. ಪ್ಲೀಸ್ ಮೀಟ್ ಮೀ ಅಟ್ ದ ರೈಲ್ವೆ ಸ್ಟೇಷನ್ ವಿತಿನ್ ಆನ್ ಅವರ್ ಅನ್ನೋ ಆರ್ಟಿಕಲ್ಲು ಕರೆಕ್ಟ್. ಓಕೆನಾ? ಸುರೇಶ್ ಓನ್ ಅನ್ ಅವಾರ್ಡ್ ಫಾರ್ ಬೀಯಿಂಗ್ ಡ್ಯಾಶ್ ಬೆಸ್ಟ್ ಡ್ಯಾನ್ಸರ್ ಇನ್ ಅವರ್ ಸ್ಕೂಲ್. ದ ಬೆಸ್ಟ್ ಡ್ಯಾನ್ಸರ್ ಅವಾರ್ಡ್ ಕೇಳಿರ್ತೀರ, ದ ಬೆಸ್ಟ್ ಡ್ಯಾನ್ಸರ್ ಅವಾರ್ಡ್ ಗೋಸ್ ಟು, ಈ ಥರ ಎಲ್ಲ ಕೇಳಿರ್ತೀರಲ್ವಾ? ಸೊ ಆರ್ಟಿಕಲ್ ಅವಾರ್ಡು. ನೆಕ್ಸ್ಟು 70th ಕ್ವಶನ್ ಬಂದ್ಬಿಟ್ಟು ಮೈ ಬ್ರದರ್ ಡ್ಯಾಶ್, ಇದು ನಾವು ಅವಾಗಲೇ ನೋಡಿದ ಆರ್ಟಿಕಲ್ಸು, ಇದು ವರ್ಬ್. ಓಕೆ, ಮೈ ಬ್ರದರ್ ಡ್ಯಾಶ್ ವಿತ್ ಮೀ. ಮೈ ಬ್ರದರ್ ಹ್ಯಾಸ್ ವಾಕ್ಡ್, ನೋ. ಮೈ ಬ್ರದರ್ ವಾಕ್ಡ್ ವಿತ್ ಮೀ ಟು ದ ಹೋಟೆಲ್ ಇನ್ ಅವರ್ ಟೌನ್ ಯೆಸ್ಟರ್ಡೇ. ಓಕೆನಾ? ಸೊ ಇದು ಇಂಗ್ಲಿಷ್ ರಿಲೇಟೆಡ್ ಪೇಪರ್ಸು. ಸೊ ಇಂಗ್ಲಿಷ್ ರಿಲೇಟೆಡ್ 35 ಕ್ವಶನ್ಸು, ಕನ್ನಡ ರಿಲೇಟೆಡ್ 35 ಕ್ವಶನ್ಸು. ಓಕೆನಾ? ಸೊ ಇದು ಇಂಗ್ಲೀಷಲ್ಲಿ ಕೇಳಿರೋಂತಹ ಕ್ವಶನ್ಸು.